ಬಿಜೆಪಿಯಲ್ಲೇ ಉಳಿದುಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಪಕ್ಷ ಸೇರುವ ಮತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಊಹಾಪೋಹಗಳಿಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇಕೊಪ್ಪ ತೆರೆ ಎಳೆದಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಮೊದಲಿನಿಂದಲೂ ಕಾಂಗ್ರೆಸ್ ವಿರೋಧಿ, ಆದಾಗ್ಯೂ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಆತ್ಮೀಯರಿದ್ದಾರೆ. ಶೆಟ್ಟರ್ ಬಿಜೆಪಿ ತೊರೆದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಹಲವರು ನನಗೂ ಸಲಹೆ ನೀಡಿದರು. ಆದರೆ ನಾನು ಬಿಜೆಪಿಯಲ್ಲೇ ಇರುವುದಾಗಿ ಸ್ಪಷ್ಟಪಡಿಸಿದ್ದೇನೆ ಎಂದರು. ಇನ್ನು ಬಿಜೆಪಿ ನಾಯಕರಾದ ಜೆಪಿ ನಡ್ಡಾ, ಅಮಿತ್ ಶಾ, ಬಿಎಸ್ ಯಡಿಯೂರಪ್ಪ, ವಿಜೇಂದ್ರ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರನ್ನು ಕರೆತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ನಾಯಕರು ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ಸಾಗಿರುವುದರಿಂದ ಪಕ್ಷಕ್ಕೆ ಇನ್ನಷ್ಟು ಬಲ ಬಂದಂತಾಗಿದೆ ಎಂದರು. ನಾನೇನು ಆಪರೇಷನ್ ಅಂತ ಮಾಡಿಲ್ಲ. ಅವರು ಜನಸಂಘದ ಕಾಲದಿಂದ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ಅದು. ಆ ಕುಟುಂಬ ಮತ್ತೆ ಅವ್ರ ಮನೆಗೆ ಬರಬೇಕು ಅನ್ನೋಂಥದ್ರಲ್ಲಿ ಕೇಂದ್ರದ ಹಿರಿಯರು, ಕೇಂದ್ರದ ವಿಶೇಷವಾಗಿ ನಮ್ಮ ಅಮಿತ್ ಶಾಜಿಯವರು, ಪ್ರಧಾನಮಂತ್ರಿಗಳು ಮತ್ತು ಜೆಪಿ ನಡ್ಡಾಜಿಯವರು, ಪ್ರಹ್ಲಾದ್ ಜೋಶಿಯವರು ಭಾಳ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಅವರು ಜಗದೀಶ್ ಶೆಟ್ಟರ್ ವೈಯಕ್ತಿಕವಾಗಿರ್ತಕ್ಕಂಥ ವಿಷಯ. ನಾನು ಕೇಳಿದ್ರೆ ಅಂತ ಹೇಳಿದೆ. ಇಲ್ಲ, ಅವರು ಜಗದೀಶ್ ಶೆಟ್ಟರು ಅವರಿಗೆ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ಹೋಗಿದ್ದರು. ಇವತ್ತು ಅವ್ರ ಮರಳಿ ಅವ್ರ ಮನೆಗೆ ಬಂದಿದ್ದಾರೆ, ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಾನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಜನವರಿ 30 ಅಂತ ಹೇಳಿದ್ದೆ. ನಾನು ಜನವರಿಯಲ್ಲಿ ನನ್ನ ಒಂದು ರಾಜಕೀಯ ನಿಲುವನ್ನು ನಾನು ಪ್ರಕಟಿಸ್ತೀನಿ ಅಂತ ಹೇಳಿದ್ದೆ. ನನಗೊಂದೆಲ್ಲ ಒಂದು ಆತ್ಮವಿಶ್ವಾಸ ಆಯಿತು. ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ನಮ್ಮ ಕೇಂದ್ರದವರು ಮತ್ತು ರಾಜ್ಯದವರು. ನಾನೊಂದು 4-5 ತಿಂಗಳು 6 ತಿಂಗಳ ಮುಂಚೆ ಹೇಳಿದ್ದೀನಿ ನಾನು ಜನವರಿ ಡೆಡ್ಲೈನ್ ಅಂತ. ಅಲ್ಲ, ಪಾರ್ಟಿ ಕ್ರೈಸಿಸ್ ಇದ್ದಾಗ ಪಾರ್ಟಿ ಪರವಾಗಿ ನಿಲ್ಲಾರ್ದ ಈಗೆಲ್ಲ ಸಾರ್ಟ್ ಔಟ್ ಆದ್ಮೇಲೆ ಬಂದು ಪಾರ್ಟಿಯಾಗಿ ಇರ್ತೀವಿ ಅಂತ ಹೇಗೆ? ಯಾರು ಪಾರ್ಟಿ ಕ್ರೈಸಿಸ್ ಇದ್ದಾಗ ನೀವು ಪಾರ್ಟಿ ಆಗಿಲ್ಲ ಸರ್, ಯಾಕಂದ್ರೆ ಪಾರ್ಟಿ ಸಂಕಷ್ಟದಲ್ಲಿದ್ದಾಗ ಬರಲಿಲ್ಲ. ಈಗೆಲ್ಲ ಕರೆಕ್ಟ್ ಆಗಿದೆ, ಒಂದು ವೇದಿಕೆ ರೆಡಿ ಆಗಿದೆ. ಅದಕ್ಕೆ ಕೆಲವೊಂದು ವಿಚಾರಗಳನ್ನ ನಾನು ಈಗ ಹೇಳಕ್ಕಾಗುದಿಲ್ಲ. ಕೆಲವೊಂದು ಆಂತರಿಕವಾಗಿ ವಿಚಾರಗಳಿರ್ತಾವ ರಾಜಕೀಯ. ಈಗ ಕೆಲವೊಂದು ವಿಚಾರದಲ್ಲಿ ನನಗೆ ಹಿಂಗೆ ನಡಿಬೇಕು ಅನ್ನುವಂತ ಮೇಲಿಂದ ಸೂಚನೆ ಇದ್ದಾಗ ಅದನ್ನ ನಾನು ಮಾಡಲೇಬೇಕು. ಸ್ವಾಭಿಮಾನ ಹೋಗಿತ್ತಲ್ಲ, ಯಾವ ಸ್ವಾಭಿಮಾನ ತಂದುಕೊಟ್ಟು ಅವ್ರ ಪಕ್ಷಕ್ಕೆ ಕರ್ಕೊಂಡು ಇವತ್ತು ಕೇಂದ್ರದ ಹಿರಿಯರು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ, ಗೌರವ ಅದನ್ನ ನಡೆಸ್ಕೊಳ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಕೇಂದ್ರದವರು. ರಾಜ್ಯ ಅಂದ್ರೆ ಅವ್ರು ಹೇಳಿದ ಕೂಡ ಒಪ್ಪಿಗೆ ಮತ್ತು ಇವ್ರು ಒಪ್ಕೊಂಡು ಕೂಡ ಕಾರ್ಯಕರ್ತರು ನಿನ್ನೆ ಮೊನ್ನೆ ಆದಿ ಬೀದಿ ನಿಂತ್ಕೊಂಡು ಬೈದಾಡಿದ್ರೆಲ್ಲರೂ ನಿಮ್ಗೆ ಜಯ ಎಂದು ಮತ್ತೆ ಬರ್ಬೇಕೀಗ ಅವರು. ಈಗ ಅವರು ಎಲ್ಲರೂ ಕೂಡ ಬಿಜೆಪಿ ಮನೆಯಲ್ಲೇ ಇದ್ದಕ್ಕಂಥವ್ರು. ಎಲ್ಲವೂ ಕೂಡ ಒಳ್ಳೆ ಒಂದು ಶುಭ ಸಂದೇಶ ಆಗ್ಬೋದು ಅನ್ನೋದು. ನಮ್ಮ ಮುಂದೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕಂತ. ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸ್ಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡಿದ್ದೇನೆ. ನಿನ್ನೆ ನಾನೇ ಖುದ್ದಾಗಿ ಮಹೇಶ್ ತೆಂಗಿನಕಾಯಿ ಅವ್ರ ಜೊತೆ ಮಾತನಾಡಿದ್ದೀನಿ ಫೋನ್ ಮುಖಾಂತರ. ನಮ್ಮ ಜೋಶಿಯವ್ರ ಸಾಹೇಬ್ರ ಜೊತೆ ಕೂಡ ನಾನು ಮಾತನಾಡಿದ್ದೇನೆ. ಮತ್ತು ಜಗದೀಶ್ ಶೆಟ್ಟರು ಕೂಡ ನಿನ್ನೆ ಪಾರ್ಟಿ ಆಫೀಸಿಗೆ ಹೋಗಿ ಬಂದಿದ್ದಾರೆ. ಮತ್ತು ರಾಜ್ಯದ ಆಫೀಸಿಗೆ ಕೂಡ ಇವತ್ತು ಜಗದೀಶ್ ಶೆಟ್ಟರು ಹೋಗಿ ಬಂದಿದ್ದಾರೆ. ಅಂದರೆ ನಮ್ಮ ರಾಜ್ಯದ ಕಚೇರಿ, ಕೇಂದ್ರದ ಕಚೇರಿ ಮತ್ತು ನಮ್ಮ ಧಾರವಾಡ, ನಿನ್ನೆ ನಾನು ದಾವಣಗೆರೆಗೆ ಹೋಗಿದ್ದೆ, ನಿನ್ನೆ ಸಿದ್ಧಗಂಗಾ ಮಠಕ್ಕೆ ಕೂಡ ನಾನು ಹೋಗಿದ್ದೆ. ಅನೇಕ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಅವ್ರು ಭೇಟಿಯನ್ನು ಕೊಟ್ಟು ಬಂದಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಅವ್ರು ಕೊಟ್ಟು ಬಂದಿದ್ದಾರೆ. ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಅದನ್ನ ಜೋಶಿಯವರ ಒಂದು ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಮಾತನಾಡಿ ಸರಿ ಮಾಡ್ತೀವಿ. ಲಿಂಗಾಯತರಿಗೆ ನಾನು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಥವಾ ಲಿಂಗಾಯತರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಹಿಂದಿದೆ ಅಂತ ನಾನು ಯಾವತ್ತೂ ಹೇಳಿದ್ದೆ. ಇವತ್ತು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ, ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ, ಮತ್ತು ಬೊಮ್ಮಾಯಿಯವರು ಕೂಡ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ನನ್ನನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದು ಮುರುಗೇಶ್ ನಿರಾಣಿ ಇರ್ಬೋದು, ಅನೇಕ ಲಿಂಗಾಯತ ಮುಖಂಡರನ್ನ, ಸಿ ಪಾಟೀಲ್ರನ್ನ, ಇವತ್ತು ಎಲ್ಲರನ್ನೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ಲಿಂಗಾಯತರಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ. ಕೆಲವೊಂದು ಮುಖಂಡರಿಗೆ ಆಗಿರ್ತಕ್ಕಂಥ ಚುನಾವಣೆ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ಆಗಿ ಅದರ ಪರಿಣಾಮ ಏನಾಗಿದೆ ಅಂತ ಗೊತ್ತಾಗಿದೆ.
ಅದರ ಇಂದ ಇವತ್ತು ಎಲ್ಲವೂ ಕೂಡ ಸುಖಾಂತಿ ಆಗ್ತಕ್ಕಂಥ ಕೆಲಸ ಧಾರವಾಡಕ್ಕೆ ಟಿಕೆಟ್ ಅಂತ ಫಿಕ್ಸ್ ಅದು ಬೆಳಗಾವಿ ಯಾವ್ದಕ್ಕೆ ಅವ್ರು ಸ್ಥಾನಮಾನ ಕೊಟ್ಟು ಹೇಳಿದ್ರು. ಕೇಂದ್ರದ ರಾಜ್ಯದ ನಾಯಕರು ಕೂತ್ಕೊಂಡು ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಯಾರು ಧಾರವಾಡ ಪ್ರಶ್ನೆ ಬರೋ ಧಾರವಾಡ ಈಗಾಗಲೇ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಈ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೇಂದ್ರದ ನಾಯಕರು, ಅವರ ಒಂದು ಮುಖಂಡತ್ವದಲ್ಲೇ ಎಲ್ಲ ಆಗಿರ್ತಾರೆ. ಕೇಂದ್ರ ವಿಧಾನಸಭೆಯಲ್ಲಿ ಹಿಂದೆ ಸೆಟ್ರು ಕೂಡ MLA ಆಗಿದ್ರು. ಯಾರು? ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪಿದಾಗ ಹಿಂದೆ ಸೆಟ್ಟರು ಕೂಡ ಶಾಸಕರಾಗೇ ಇದ್ರು. ಹೌದು. ನನ್ನದೇ ಟಿಕೆಟ್ ಅಂತೇಳಿ ಕೊನೆ ಗಂಟೆಯವರೆಗೂ ಹೇಳ್ತಾನೆ ಇದ್ರು. ಇದು ಕೇಂದ್ರದವ್ರು ಯಾವ ರೀತಿ ನಿರ್ಧಾರ ಅಂತ ಗೊತ್ತಿಲ್ಲ. ಅಂತದ್ದು ಹಂಗಿದ್ದು ಅನ್ನಿಸ್ತಾ ಇದೆಯಾ? ಇಲ್ಲ, ನನ್ನ ಇವತ್ತಿನ ಕಣ್ ಮುಂದೆ ಧಾರವಾಡದ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಬಹಳ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಕೂಡ ನಾನು ಅವ್ರು ಕೂಡ ಮಾತನಾಡಿದೆ. ಕೆಲವೊಂದು ತಾಲೂಕಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದಾವೆ. ಅಂದ್ರೆ ಬೇರೆ ಬೇರೆ ತಾಲೂಕಲ್ಲಿ ಕೂಡ 2-3 ನಮ್ಮ ಬಿಜೆಪಿಯಲ್ಲಿ ಬಣಗಳಾಗಿದ್ದಾವೆ. ಆ ಎಲ್ಲ ಬಣವನ್ನು ಕೂಡ ಇವತ್ತು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ನನ್ನ ಜೊತೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗ ನೀವು ಬಹಳ ಬಹಳ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಹುಬ್ಳಿ ಕೇಂದ್ರ. ಹುಬ್ಳಿ ಕೇಂದ್ರದಲ್ಲಿ ಈಗೇನಾಗಿದೆ, ಮಹೇಶ್ ತೆಂಗಿನಕಾಯಿ ಅವರು ಹೊಸ ಶಾಸಕರಾಗಿದ್ದಾರೆ. ಜಗದೀಶ್ ಶೆಟ್ಟರು ಹಿಂದೆ ನಮ್ಮ ಬಿಜೆಪಿಯ ಶಾಸಕರಾಗಿದ್ದರು. ಅವ್ರಿಗೆ ಟಿಕೆಟ್ ತಪ್ಪೋದು ಪರಿಣಾಮವಾಗಿ ಅವ್ರು ಕಾಂಗ್ರೆಸ್ಸಿಗೆ ಹೋದ್ರು. ಈಗ ಅವ್ರು ಬಂದ ಮೇಲೆ ನಾನೇ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಾನೇ ಮಾತನಾಡಿದ್ದೇನೆ. ಜಗದೀಶ್ ಶೆಟ್ಟರಿಗೆ ನಾನೇ ಫೋನ್ ಹಚ್ಕೊಟ್ಟಿದ್ದೇನೆ. ಅವ್ರಿಗೂ ಕೂಡ ನಾನು ಮಾತನಾಡಿ ಸರಿ ಮಾಡ್ಕೊಳ್ತೇನೆ. ನಮ್ಮ ಮನೆಗೆ ನಾವು ಸರಿ ಅವರೇ ವೆಲ್ಕಮ್ ಮಾಡ್ಕೊಳಕ್ ಬಂದಿದ್ರಲ್ಲ, ಮಹೇಶ್ ತೆಂಗಿನಕಾಯಿ ಅವರೇ ಪಕ್ಷದ ಕಚೇರಿಗೆ ಬಂದಿದ್ರು. ಅಲ್ಲ, ಅದಕ್ಕೆ ನಾನೇ ಮಾತಾಡಿದ್ದೆ. ನಾನೇ ಬೆಂಗಳೂರಿಂದ ಮಾತನಾಡಿ ಇವೆಲ್ಲ ತಿಳಿ ಆಗ್ಬೇಕಂತೇಳಿ ನಮ್ಮ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ಶಾಸಕರಿಗೆ, ಕೇಂದ್ರದ ಕಚೇರಿಯಲ್ಲಿ ಹೋದಾಗ ನಮ್ಮ JP ನಡ್ಡಾಜಿ ಅವರು ಇವತ್ತು ಜಗದೀಶ್ ಶೆಟ್ಟರಿಗೆ ನೀವು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ಒಳ್ಳೆಯ ಒಂದು ಗೌರವಯುತವಾಗಿ ಅವ್ರನ್ನ ಕರ್ಕೋಬೇಕನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ